ಕೇವಲ ಕಾರ್ನ್‌ಫ್ಲೋರನ್ನು ಉಪಯೋಗಿಸಿಕೊಂಡು ನಾವು ಇಷ್ಟು ಚೆನ್ನಾಗಿ ಕುರುಕುರಿಯಾಗಿ ಚಿಕನ್ ಕಬಾಬನ್ನು ಮನೆಯಲ್ಲೇ ಧಾಬಾ ಸ್ಟೈಲ್ನಲ್ಲಿ ಮಾಡ್ಬೋದು. ಹೇಗಂತೀರಾ? ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಇಲ್ಲಿ ನಾನು ಪಾವು ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಇಟ್ಟಿದ್ದೆ. ಅದಾದ ನಂತರ ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಕಾರ್ನ್‌ಫ್ಲೋರ್ ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಮತ್ತು ಇಲ್ಲಿ ನಾನು ಕಲರ್ನ ಸೇರಿಸ್ತಾ ಇದ್ದೀನಿ. ಇದು ಬೇಕಾದರೆ ನೀವು ಸೇರಿಸ್ಬೋದು, ಇಲ್ಲಾಂದರೆ ಇದು ಆಪ್ಷನಲ್ ಆಗಿದೆ, ಸ್ಕಿಪ್ ಕೂಡ ಮಾಡ್ಬೋದು. ಕಲರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಮ್ಮ ಚಿಕನ್ ಕೂಡ ಕಲರ್ ಆಗಿ ಬರುತ್ತೆ, ಸೊ ರೆಡ್ ಆಗಿ ಬರುತ್ತೆ. ಅದಾದ ನಂತರ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಮಿಶ್ರಣವನ್ನು ಈ ಹದಕ್ಕೆ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ನಾವು ಫ್ರೀಝರ್ನಲ್ಲಿ ಇಡಬೇಕು. ಚಿಕನ್ ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಅದಾದ ನಂತರ ಇಲ್ಲಿ ಒಂದು ಪ್ಯಾನ್ನಲ್ಲಿ ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಕೂಡ ಕಾದ್ಬಿಟ್ಟಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ಚಿಕನ್ ಪೀಸನ್ನು ಒಂದೊಂದೇ ಹಾಕಿ ಇದು ಚೆನ್ನಾಗಿ ಬೆಂದ ನಂತರ ಅಂದರೆ ಇದು ಹೈ ಫ್ಲೇಮ್ನಲ್ಲಿ ನೀವು ಬೇಯಿಸಬೇಕು. ಅದಾದ ನಂತರ ಇಲ್ಲಿ ಸ್ವಲ್ಪನೇ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ನೋಡಿ, ಈ ಕಲರ್ಗೆ ಬಂದಾಗ ಇವಾಗ ನಮ್ಮ ಚಿಕನ್ ಇಲ್ಲಿ ರೆಡಿ ಆಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಆಗುತ್ತೆ, ಹಾಗೆಯೇ ಕುರುಕುರಿಯಾಗಿ ಆಗುತ್ತೆ. ಸೊ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕೇವಲ ಕಾರ್ನ್‌ಫ್ಲೋರಿಂದನೇ ನಾವು ಈ ರೀತಿಯಾಗಿ ಧಾಬಾ ಸ್ಟೈಲ್ನಲ್ಲಿ ಚಿಕನ್ ಕಬಾಬನ್ನು ಮಾಡ್ಬೋದು, ಅದು ಮನೆಯಲ್ಲಿ. ಸೊ ರುಚಿ ಅಂತೂ ಅದ್ಭುತವಾಗಿರುತ್ತೆ, ಹಾಗೆಯೇ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಡ್ತೀರಾ ಅಲ್ವಾ? ಒಂದ್ಸಲ ಮನೆಯಲ್ಲಿ ಈ ರೀತಿಯಾಗಿ ಚಿಕನ್ ಕಬಾಬ್ನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇನ್ನಷ್ಟು ಇಂಥದ್ದೇ ವಿಡಿಯೋಗಳಿಗಾಗಿ ನನ್ನನ್ನು ಫಾಲೋ ಮಾಡ್ತಾ ಇರಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬಾಯ್, ಟೇಕ್ ಕೇರ್.